ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿನಯ್ ಕುಮಾರ್ ಕಕ್ಕರಗೊಳ್ಳ. ನಿಮಗೆ ಗೊತ್ತಿರೋ ಹಾಗೆ ಎಲ್ಲ ಎಲೆಕ್ಷನ್ ಎಲ್ಲ ಮುಗಿದಿದೆ, ಎಲ್ಲ ರಿಲ್ಯಾಕ್ಸ್ ಮಾಡ್ತಿರ್ಬೇಕನ್ಸುತ್ತೆ. ನಾನಿವತ್ತು ಹರಪನಹಳ್ಳಿ ಕ್ಷೇತ್ರದ ಶೃಂಗಾರ ತೋಟ ಅಲ್ಲಿ ಒಂದು ಸಾವಾಗಿತ್ತು, ಅಲ್ಲಿ ಸಂತಾಪ ಸೂಸಕ್ಕೆ ಹೋಗಿದ್ದೆ. ಅದೇ ಊರಲ್ಲಿ ಇನ್ನೊಂದು ಕಣ್ಣಿನ ತಪಾಸಣೆ ಒಂದು ಶಿಬಿರ ಇತ್ತು, ಅದನ್ನು ಉದ್ಘಾಟನೆ ಮಾಡಿ ಈಗ ರಾಜನಹಳ್ಳಿಗೆ ಹೋಗ್ತಾ ಇದ್ದೀನಿ. ಅಲ್ಲೂ ಕೂಡ ಒಂದು ಸಾವಾಗಿದೆ. ಹಲವರಿಗೆ ನನಗೊಂದು ಡೌಟ್ ಇದೆ, ಏನಪ್ಪ ವಿನಯ್ ಕುಮಾರ್ ಎಲೆಕ್ಷನ್ ಆದಮೇಲೆ ಇಲ್ಲಿರ್ತಾನೋ ಅಥವಾ ಹೋಗ್ಬಿಡ್ತಾನೋ ಅಂತಂದು. ಎಲ್ಲಿ ಹೋಗಲ್ಲ, ಇಲ್ಲೇ ಇರ್ತೀನಿ. ದಾವಣಗೆರೆ ಲೋಕಸಭಾ ಕ್ಷೇತ್ರದ 8 MLA ಕ್ಷೇತ್ರಗಳಲ್ಲಿ ವ್ಯಾಪಕವಾಗಿ ಪ್ರವಾಸ ಮಾಡಿ, ಇನ್ನೂ ಹೋಗದೇ ಇರೋ ಊರುಗಳಿಗೆಲ್ಲ ಹೋಗಿ ಅಲ್ಲಿನ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಂಡು, ಒಟ್ಟಿನಲ್ಲಿ ಜನಗಳ ಮಧ್ಯೆ ಇದ್ಕೊಂಡು ಒಡನಾಟ ಇಟ್ಕೊಂಡು ಮುಂದಿನ ರಾಜಕೀಯ ಚಟುವಟಿಕೆಗಳಿಗೆ ಚಾಲನೆ ಕೊಡಬೇಕಂತಿದ್ದೀನಿ. ಈಗ ಹಲವಾರು ಕಡೆಯಿಂದ ಹೇಳ್ತಾ ಇದ್ದಾರೆ, ನೆಕ್ಸ್ಟ್ MLA ಪ್ರಿಪೇರ್ ಆಗಿ, ಪಂಚಾಯತ್ ಎಲೆಕ್ಷನ್ ಬರ್ತದೆ, ಮುನ್ಸಿಪಲ್ ಎಲೆಕ್ಷನ್ ಬರ್ತದೆ ಅಂತಂದು. ಹಾಗಾಗಿ ಮುಂದಿನ ದಿನಗಳು ಕೂಡ ರಂಗೇರ್ತವೆ ದಾವಣಗೆರೆ ರಾಜಕಾರಣದಲ್ಲಿ. ಎಲ್ಲಿ ಹೋಗಲ್ಲ, ಇಲ್ಲಿ ಇದ್ಕೊಂಡು ತುಂಬ ಆ್ಯಕ್ಟಿವ್ ಆಗಿ ಇದ್ಕೊಂಡು ನಿಮ್ಮ ಮಧ್ಯೆ ಇರ್ತೀನಿ. ನಿಮಗೆ ಗೊತ್ತಿರೋ ಹಾಗೆ ಚುನಾವಣೆ ಚೆನ್ನಾಗಾಗಿದೆ. ಅಟ್ಲೀಸ್ಟ್ ಒಂದು 30% ಓಟು ನಮಗೆ ಬರ್ತದೆ ಅನ್ನೋ ನಂಬಿಕೆ ಇದೆ. ಹೇಳೋಕ್ಕಾಗಲ್ಲ, ಅದು ಒಳಬಡ್ತ ಅಂತೆಲ್ಲ ಹೇಳ್ತಾ ಇದ್ರಿ. ಅದೆಲ್ಲ ಸೇರ್ಕೊಂಡು ಒಂದು 100-200 ಓಟು ಮಾರ್ಜಿನಲ್ಲಿ ಗೆದ್ದರೂ ಗೆಲ್ಬೋದು. ಯಾರು ಗೆಲ್ತಾರೆ ಅಂತ ಸ್ಪಷ್ಟವಾಗಿ ಹೇಳೋದು ಕಷ್ಟ ಆಗ್ತದೆ ದಾವಣಗೆರೆ ರಾಜಕಾರಣದಲ್ಲಿ. ಒಟ್ಟಿನಲ್ಲಿ ಒಂದು ಒಳ್ಳೆ ಚುನಾವಣೆ ಮಾಡಿದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಸಹಾಯದಿಂದ ಲಕ್ಷಾಂತರ ಕಾರ್ಯಕರ್ತರು ನನ್ನ ಕೈ ಹಿಡಿದಿದ್ದೀರಿ. ನಿಮಗೆ ಮತ್ತೊಮ್ಮೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನಿಮ್ಮ ಜೊತೆ ನಾನು ಸದಾ ಇರ್ತೀನಿ ಅಂತಂದು ಹೇಳಿ ಒಂದೆರಡು ಮಾತು ಮುಗಿಸಿ ನಾವು ಮುಂದಿನ ಊರಿಗೆ ಹೋಗ್ತೀವಿ. ನಮಸ್ಕಾರ.